ಪರಿಶುದ್ಧ ಮತ್ತು ಮುಗ್ಧ ಮನಸ್ಸಿರುವವರು ಮನಸ್ಸಲ್ಲಿ ಯಾವುದನ್ನೂ ಬಚ್ಚಿಟ್ಟು ಕೊಳ್ಳುವುದಿಲ್ಲ. ಅವರು ಮಕ್ಕಳ ಹಾಗೆ. ಅವರಿಗೆ ಪ್ರೀತಿಸುವುದು ಬಿಟ್ಟು ನಟಿಸುವುದಕ್ಕೆ ಬರುವುದಿಲ್ಲ. ಅವರಿಗೆ ಬರುವ ಕೋಪ ಕ್ಷಣ ಮಾತ್ರದಲ್ಲೇ ಇರುತ್ತದೆ. ಅವರ ಪ್ರೇಮ ಜೀವಿತ ಕಾಲವೂ ಇರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನೋಡಿ, ಎಲ್ಲರೂ ಹೇಳುತ್ತಿರುತ್ತಾರೆ, ಈ ಪ್ರಪಂಚದಲ್ಲಿ ಕೆಟ್ಟದ್ದು ಬೆಳೆಯುತ್ತಿದೆ ಎಂದು. ಅದಕ್ಕೆ ಅರ್ಥ ಕೆಟ್ಟವರು ಬೆಳೆಯುತ್ತಿದ್ದಾರೆ ಎಂದು ಅಲ್ಲ. ಅದಕ್ಕೆ ಅರ್ಥ ಒಳ್ಳೆಯವರು ಒಳ್ಳೆಯ ಆಲೋಚನೆ ಮತ್ತು ಒಳ್ಳೆಯ ಭಾವ ಕೆಟ್ಟದ್ದಕ್ಕೆ ಎದುರಿಸುತ್ತಿಲ್ಲವೆಂದು. ನಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳದವರು ನಮ್ಮ ಮಾತಿನಲ್ಲಿರುವ ಭಾವವನ್ನು ಕೂಡ ಯಾವತ್ತೂ ಅರ್ಥ ಮಾಡಿಕೊಂಡಿರುವುದಿಲ್ಲ. ಬಾಂಧವ್ಯಗಳು ಗಟ್ಟಿಗೊಳ್ಳಬೇಕೆಂದರೆ ಮಾತುಗಳನ್ನಷ್ಟೇ ಅಲ್ಲ, ಮಾತಿನ ಹಿಂದೆ ಇರುವ ಭಾವವನ್ನು ಯಾರಾದರೆ ಅರ್ಥ ಮಾಡಿಕೊಳ್ಳುವರೋ ಅವರ ನಡುವಿನ ಬಾಂಧವ್ಯ ಗಟ್ಟಿಗೊಳ್ಳುತ್ತದೆ. ಜೀವನ ಸರಾಗವಾಗಿ ಸಾಗುತ್ತದೆ. ಕೇವಲ ಶಬ್ದಗಳನ್ನು ಮಾತ್ರ ಇಳಿಸಿಕೊಳ್ಳಬೇಡಿ. ತುಟಿಗಳಿಂದ ಹೊರಡುವ ಶಬ್ದಗಳಲ್ಲಿ ಅರ್ಥ ಇರುವುದಿಲ್ಲ. ಹೃದಯದಿಂದ ಹೊರಡುವ ಭಾವವನ್ನು ತಿಳಿಯಲು ಯತ್ನಿಸಿ. ಯಾವುದೇ ಇಬ್ಬರ ನಡುವಿನ ವೈಮನಸ್ಸಿಗೆ ಕಾರಣ ಇಂದಿನ ಭಾವವನ್ನು ತಿಳಿಯದಿರುವುದು. ಮುಖ್ಯವಾಗಿ ಪುರುಷ ಸ್ತ್ರೀಯ ಅಂತರಂಗದ ಭಾವವನ್ನು ತಿಳಿಯಲು ಯತ್ನಿಸಿದಾಗ ಸ್ತ್ರೀ ಪುರುಷ ಬಾಂಧವ್ಯ ಉತ್ತಮವಾಗಿರುತ್ತದೆ. ಪ್ರೇಮದಲ್ಲಿ ನಿಜಾಯಿತಿ ಇದ್ದರೆ ನಮ್ಮ ಮುಂದೆ ಅಷ್ಟೇ ಅಲ್ಲ, ನಮ್ಮ ಹಿಂದೆಯೂ ನಿಜಾಯಿತಿಯಿಂದಲೇ ಇರುತ್ತಾರೆ. ಇಲ್ಲದಿದ್ದರೆ ಎದುರಿಗೆ ಇದ್ದಾಗ ಒಂದು ರೀತಿ, ಇಲ್ಲದಿದ್ದಾಗ ಮತ್ತೊಂದು ರೀತಿ ವರ್ತಿಸುವವರೇ ಈ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಾರೆ. ನಮ್ಮ ಜೀವನದಲ್ಲಿ ಯಾರೋ ಬರುತ್ತಾರೆ, ಬದಲಾವಣೆ ತರುತ್ತಾರೆ ಅನ್ನುವುದು ಕೇವಲ ಒಣ ಮಾತುಗಳಷ್ಟೇ. ಒಂದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ, ಯಾರೋ ಬರುವುದಿಲ್ಲ. ನಿನ್ನ ಜೀವನಕ್ಕೆ ನೀನೇ ಜವಾಬ್ದಾರಿ. ಜೀವನದಲ್ಲಿ ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು. ನಿನ್ನ ಜೀವನದ ನಿರ್ಮಾಣಕ್ಕೆ ನೀನು ಮಾತ್ರವೇ ಜವಾಬ್ದಾರಿ. ನಿನ್ನ ಕಷ್ಟ ಸುಖಗಳಿಗೆ ಯಾರೂ ಕೂಡ ಹೊಣೆಯಲ್ಲ. ನಿನ್ನ ದುಃಖ ದುಮ್ಮಾನಗಳಿಗೆ ಯಾರನ್ನೂ ನಿಂದಿಸುವ ಅಗತ್ಯವಿಲ್ಲ. ಕೊನೆಗೆ ಆ ದೇವರನ್ನೂ ಕೂಡ. ಇತರರನ್ನು ಹೊಣೆಯಾಗಿಸಿ ನಿಂತರೆ ನಿನ್ನ ಜೀವನ ಅಲ್ಲೇ ಇದ್ದು ಬಿಡುತ್ತದೆ. ಬದಲಾವಣೆ ಬೇಕೆಂದರೆ ಧೈರ್ಯದಿಂದ ಎದ್ದು ನಿಲ್ಲು. ಒಂದಲ್ಲ ಅನೇಕ ಬಾರಿ ಪ್ರಯತ್ನಿಸು. ಪ್ರಯತ್ನ ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಜೀವನದಲ್ಲಿ ನೀನು ನೋವು ಪಡಬಾರದೆಂದು ಸುಳ್ಳು ಹೇಳುವವರಿಗಿಂತ ನೋವು ಪಟ್ಟರೂ ತೊಂದರೆಯಿಲ್ಲವೆಂದು ಸತ್ಯವನ್ನೇ ಹೇಳುವವರನ್ನು ಹೆಚ್ಚಾಗಿ ನಂಬಬೇಕು. ಏಕೆಂದರೆ ಸತ್ಯವನ್ನು ಎಷ್ಟು ದಿನ ನಿನ್ನಿಂದ ಮುಚ್ಚಿಡುವರೋ ಕಾಲ ಅನ್ನುವ ವರ್ಷಧಾರೆ ಯಾವುದೋ ಒಂದು ದಿನ ಸತ್ಯದ ಬಣ್ಣ ಬಯಲು ಮಾಡುತ್ತದೆ. ಆಗ ನಿನಗಾಗುವ ನೋವು ಅಪಾರ ದುಃಖವನ್ನು ಉಂಟು ಮಾಡುತ್ತದೆ. ಸತ್ಯವನ್ನು ಧೈರ್ಯದಿಂದ ಎದುರಿಸುವುದನ್ನು ಅಭ್ಯಾಸ ಮಾಡಿಕೊ. ಪ್ರಯತ್ನ ಅನ್ನುವುದು ಯಾವತ್ತೂ ಕೂಡ ವ್ಯರ್ಥ ಆಗುವುದಿಲ್ಲ. ಹಾಗೆ ಅಪಜಯ ಯಾವತ್ತೂ ಶಾಶ್ವತವಲ್ಲ. ಕೆಲವು ಬಾರಿ ಸಣ್ಣ ಪ್ರಯತ್ನವೂ ಕೂಡ ನಮಗೆ ಉನ್ನತ ಸ್ಥಾನವನ್ನು ದೊರಕಿಸಿ ಕೊಡುತ್ತದೆ. ಕಣ್ಣಿನ ನೋಟ ಇಲ್ಲದಿರುವವರು ಕುರುಡರಲ್ಲ. ತನ್ನ ಒಂದು ತಪ್ಪುಗಳನ್ನು ತಿಳಿದುಕೊಳ್ಳದೆ ಅವುಗಳನ್ನೇ ವಾಸ್ತವಿಕತೆ ಎಂದು ನಂಬುವವರೇ ನಿಜವಾದ ಕುರುಡರು. ಹಣದಿಂದ ಕೊಂಡು ಕೊಳ್ಳದಿರುವುದೇ ಒಳ್ಳೆಯ ಆರೋಗ್ಯ. ಯಾವತ್ತೂ ತೀರಿಸಲಾಗದ್ದು ತಾಯಿಯ ಋಣ. ಹಾಗೆ ಜೀವನ ಪೂರ್ತಿ ಮರೆಯಲಾರದ್ದು ತಂದೆಯ ಕಷ್ಟ. ಹೌದಲ್ಲವೇ? ಎಷ್ಟೇ ಕಷ್ಟ ಬಂದರೂ ಕಣ್ಣೀರು ಮಾತ್ರ ಬರಲು ಬಿಡಬೇಡಿ. ಏಕೆಂದರೆ ಆ ಕಣ್ಣೀರು ನೋಡಿ ನಗುವವರೇ ಹೊರತು ಯಾರೊಬ್ಬರೂ ಜೊತೆಯಾಗಿ ನಿಲ್ಲುವುದಿಲ್ಲ. ಈ ಸಮಾಜದಲ್ಲಿ ನಮ್ಮ ಕಣ್ಣೀರಿಗೆ ಕರಗುವವರು ಇಲ್ಲ. ಎಲ್ಲರೂ ಅವರವರ ಜೀವನವನ್ನು ಸಾಗಿಸುವುದರಲ್ಲೇ ಸುಸ್ತಾಗಿರುವರು. ಇನ್ನು ನಮ್ಮ ಕಣ್ಣೀರಿಗೆ ಬೆಲೆ ಕೊಡುವರೆ? ಧೈರ್ಯದಿಂದ ಇರಿ.
ಬರೀ ಅಳುತ್ತಾ ಕುಳಿತು ಕೊಳ್ಳಬೇಡಿ. ನಿನ್ನ ಅಳುವನ್ನು ನಿನ್ನ ಮನೆಯವರೂ ಸಹ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ವೃಥಾ ನಿಮ್ಮ ಶಕ್ತಿಯನ್ನು ಸಮಯವನ್ನು ವ್ಯರ್ಥ ಮಾಡಬೇಡಿ. ಹಾಗೆ ಇತರರು ನಮ್ಮ ಕಷ್ಟ ಕಣ್ಣೀರಿಗೆ ಸ್ಪಂದಿಸಬೇಕು ಅನ್ನುವ ನಿರೀಕ್ಷೆ ಪಡುವ ಅಗತ್ಯವಿಲ್ಲ. ಯಾವಾಗಲೂ ಅಳುವುದನ್ನೇ ಕೆಲಸವನ್ನಾಗಿ ಕಾಲವನ್ನು ಕಳೆಯಬೇಡಿ. ಒಂದನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಿ, ನಿನ್ನ ಜೀವನಕ್ಕೆ ಇತರರ್ಯಾರೂ ಹೊಣೆಯಲ್ಲ. ಅದು ನಿನ್ನ ತಂದೆ, ತಾಯಿ, ಪತಿ ಪತ್ನಿಯಾಗಲಿ ಮತ್ಯಾರೇ ಆಗಲಿ ಹೊಣೆ ಆಗುವುದಿಲ್ಲ. ಸುಮ್ಮನೆ ಇತರರನ್ನು ನಿಂದಿಸುತ್ತಾ ಕುಳಿತರೆ ಅದುವೇ ಕರ್ಮ ಬಂಧನವಾಗುತ್ತದೆ. ಇತರರು ಏನಾದರೂ ಹೇಳಿದಾಗ ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇಷ್ಟವಾದರೆ ಪಾಲಿಸಿ, ಇಲ್ಲದಿದ್ದರೆ ಬಿಟ್ಟು ಬಿಡಿ. ಕೇಳುವುದು ಮಾತ್ರ ಸಂಸ್ಕಾರವೆಂದು ಭಾವಿಸಿ. ರೆಕ್ಕೆ ಬಂದ ನಂತರ ಹಾರುವುದು ತಪ್ಪಲ್ಲ, ಆದರೆ ಆ ಹಾರುವುದಕ್ಕೆ ಕಾರಣ ಆಗಿರುವವರನ್ನು ಬಿಟ್ಟು ಹಾರುವುದು ತಪ್ಪು. ಈ ಪ್ರಪಂಚದಲ್ಲಿ ಕಾಣುವ ಸತ್ಯಗಳಿಗಿಂತ ಹೇಳಿಸುವ ಸುಳ್ಳುಗಳಿಗೆ ಬೆಲೆ ಹೆಚ್ಚು. ಯಾವುದನ್ನೇ ಆಗಲಿ ಪಡೆಯುವುದು ಗೆಲುವು ಅಲ್ಲ, ಹಾಗೆ ಕಳೆದುಕೊಳ್ಳುವುದು ಸೋಲಲ್ಲ. ಇದೆಲ್ಲ ಕೇವಲ ಕಾಲಮಹಿಮೆ, ಪರಿವರ್ತನೆ, ಕಾಲ ಸ್ವಭಾವ. ಮನುಷ್ಯ ಏನನ್ನಾದರೂ ಕಳೆದುಕೊಂಡಾಗಲೂ ಶಾಂತಿಯಿಂದ ಸ್ಥಿರವಾಗಿ ಇರುವುದೇ ನಿಜವಾದ ಗೆಲುವು. ಸುಖ ಮತ್ತು ದುಃಖ ಎರಡೂ ಕೂಡ ಶಾಶ್ವತವಲ್ಲ. ಸಂತೃಪ್ತಿಯಲ್ಲೇ ನಿಜವಾದ ಯಶಸ್ಸು ಇರುವುದು. ಆನಂದವಾಗಿರುವುದಕ್ಕೆ ಏಕೈಕ ಮಾರ್ಗ ಕೋರಿಕೆಗಳನ್ನು ತಗ್ಗಿಸುವುದು. ಯಾವುದರ ಮೇಲೂ ಹೆಚ್ಚು ಮೋಹಿತರಾಗದವರೇ ಇತರರನ್ನು ನಿಜವಾಗಿಯೂ ಪ್ರೀತಿಸಬಲ್ಲರು, ಏಕೆಂದರೆ ಅವರ ಪ್ರೇಮ ಸ್ವಚ್ಛ ಮತ್ತು ದಿವ್ಯವಾಗಿರುವುದು. ನಿನ್ನ ಸೌಂದರ್ಯವನ್ನು ನೋಡಿ ಮೆರೆಯಬೇಡ, ಕೊನೆಗೆ ಬೂದಿಯಾಗಿ ಮಣ್ಣಲ್ಲಿ ಬೆರೆಯಲೇಬೇಕು. ಮನುಷ್ಯನಿಗೆ ಜೀವನ ಪೂರ್ತಿ ಯಾರೂ ಜೊತೆಯಾಗಿ ಇರುವುದಿಲ್ಲ. ಹಾಗೆ ಇರುತ್ತಾರೆ ಅನ್ನುವುದು ನಮ್ಮ ಭ್ರಮೆ. ಮನುಷ್ಯನಿಗೆ ಜೀವನ ಪೂರ್ತಿ ಜೊತೆಯಾಗಿರುವುದು ನನ್ನ ಒಂದು ಗುಂಡಿಗೆ ಧೈರ್ಯ ಮಾತ್ರವೇ. ನಮ್ಮಿಂದ ಒಬ್ಬರು ಸಂತೋಷವಾಗಿರುವರು ಅಂದರೆ ಅದು ನಮ್ಮ ವ್ಯಕ್ತಿತ್ವ. ಹಾಗೆ ಒಬ್ಬರು ನಮ್ಮಿಂದ ದುಃಖ ಪಡುತ್ತಿದ್ದಾರೆ ಅಂದರೆ ಅದು ನಮ್ಮ ಗುಣ. ಜೀವನದಲ್ಲಿ ಕೋಪಕ್ಕಿಂತ ನಿನ್ನ ಮೌನವೇ ಬಹಳಷ್ಟು ಬಾರಿ ನಿನ್ನ ಮೌಲ್ಯವನ್ನು ಕಾಪಾಡುತ್ತದೆ. ಒಂದು ಕಾಲದಲ್ಲಿ ನೆರೆಹೊರೆಯವರು ಕೂಡ ಕುಟುಂಬ ಸಭ್ಯರ ಹಾಗೆ ಇರುತ್ತಿದ್ದರು. ಆದರೆ ಈಗ ಕುಟುಂಬ ಸಭ್ಯರೇ ಅಪರಿಚಿತರ ಹಾಗೆ ಇರುವ ರೀತಿ ಆಗಿದೆ. ಇದೇ ಪ್ರಕೃತಿಯಲ್ಲಿನ ಬದಲಾವಣೆ. ಜೀವನ ವಿಧಾನ, ಜೀವನ ಶೈಲಿ ಹಾಗೆ ಮನಸ್ಸುಗಳಲ್ಲಿನ ಬದಲಾವಣೆ ಇದಕ್ಕೆ ಕಾರಣ. ಇದೆಲ್ಲವೂ ಪ್ರಕೃತಿಯ ಒಂದು ಭಾಗವೆಂದು ಭಾವಿಸಿ ಅಷ್ಟೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.